ಅಪ್ಪ ನೆಮ್ಮದಿ ಅಂದರೆ ನೆಮ್ಮದಿ ಜೀವನ ನಂದಂತೂ ಸಾಕು. ನೀನು ಆರಾಮಾಗಿ ನಿಮ್ಮದೇ ಹೆಂಗೋನು ಹೊಲನ ಪಾಲಕ್ಕೆ ತಗೊಂಡಿದ್ದೀನಿ. ಹೊಲದ ಕೆಲಸ ಮಾಡ್ಕೊಂಡಾಗ ನಿಮ್ಮದೇ ಇದ್ಬಿಡ್ಬೋದು ಅತ್ತಾಗೆ. ಯಾರ ಸವಾಸನೂ ಬೇಡ ನನಗಂತೂ. ಜೀವನ ಏನೇನೋ ಅನ್ಕೋತೀವಿ ನಾವು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಜೀವನ ಎಲ್ಲೆಲ್ಲೋ ತಗೊಬಿಟ್ಟು ಬಂದು ನಿಲ್ಲಿಸ್ತದೆ. ಏನು ಒಂದು ಕಡೆನಾ 100 ಕಡೆ ತಗೊಬಿಟ್ಟು ಬಂದು ನಿಲ್ಲಿಸ್ತದೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಗ್ರಾಚಾರ ಸರಿ ಇಲ್ಲ ಅಂದರೆ ಹಂಗೇನೆ. ಇನ್ನು ಮಳೆ ಬಂದೈತಿ, ನೀರಾಗ ಇಕ್ಕಂಥ ಅವಶ್ಯಕತೆ ಏನಿಲ್ಲ. ಮಳೆ ನೀರಿಗೇನೇ ಸಾಕಾಯ್ತದೆ. ಇನ್ನು ಏನಿದ್ರು ಇನ್ನು ಉಳಿದಿರೋ ಕೆಲಸ ನೋಡ್ಬೇಕಷ್ಟೇ ನೀನಿಯ. ಅಪ್ಪ ಇನ್ನು ಅಡುಗೆ ಮಾಡೋದು ಕಲ್ತ್ಕೊಂಡಿವ್ನಿ. ಇನ್ನು ಯಾರು ಬೇಡ ನನಗಂತೂ. ನೆಮ್ಮದಿಯಾಗಿ ಮನೆಯಾಗೆ ಆರಾಮಾಗಿ ಇದ್ಬಿಡೋಣ. ರೀ ತೆಪ್ಪಾಯ್ತು ರೀ. ನನ್ನ ಮಗ ದೊಡ್ಡ ತೆಪ್ಪು ಮಾಡ್ಬಿಟ್ರು ರೀ. ತಪ್ಪಾಯ್ತು ನಮ್ದಂತೂ. ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಾಕಿಲ್ಲ ರೀ. ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀವಿ. ಗಂಡ ಇಲ್ಲ ಅಂದರೆ ಜನ ಎಲ್ಲ ಹೆಂಗೆ ಮಾತಾಡ್ತಾರೆ, ಹೆಂಗೆ ಮರುವಾದಿ ಕೊಡ್ತಾರೆ, ಹೆಂಗೆ ಸಿಕ್ರಂಗೆ ಹೆಂಗೆ ಉಗಿತಾರೆ ಅಂತ ಹೇಳ್ಬಿಟ್ಟು ನಮ್ಮ ಇಬ್ರಿಗೂ ಸಂದಕ್ಕೆ ಅರ್ಥ ಆಯ್ತು ರೀ. ಜನ ಹೆಂಗೆ ಸಿಕ್ರಂಗೆ ನೀನು ಮಾತಾಡ್ತಾರೆ, ಹೆಂಗೆ ಸಿಕ್ರಂಗೆ ಉಗಿತಾರೆ ರೀ. ನಿಮ್ಮ ಬೆಲೆ ನನಗೆ ಅರ್ಥ ಆಗೋಗ್ಬಿಟ್ಟೈತ್ರಿ. ನಾನು ಮಾಡಿದ ತಪ್ಪೇನೇನಿಯ. ಏನೇನೋ ದೌಲತ್ ಮಾಡಿ ನಮ್ಮ ಅಣ್ಣ ನೋಡ್ಕೊತಾನೆ, ನಮ್ಮ ಅಮ್ಮ ನೋಡ್ಕೊತದೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ರೀ. ಅದೆಲ್ಲನೂ ಆಗದಿರೋ ಕೆಲಸ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ಬಿಟ್ಟೈತೆ. ನನ್ನ ಮಗ ತಿಳಿದಂಗನೂ ಮಾಡ್ಬಿಟ್ಟಿದ್ದೀವಿ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ನಾವು ನಿಮ್ಮ ಜೊತೆಗೇನೆ ಇದು ಬಿಡ್ತೀವಿ, ಬಿಟ್ಕೊಳ್ಳಿ. ಇನ್ನೊಂದು ಕಿತ್ತ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಇಲ್ಲ. ಹಿಂಗೇನೇ ಮರುವಾದಿನ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀವಿ. ದಯವಿಟ್ಟು ಇಂಥ ಕೆಲಸ ಮಾಡುವಂದ್ರೆ ಅಂಥ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ. ದಯವಿಟ್ಟು ನನಗೆ ಮನೆಗಿರೋಕೆ ಅವಕಾಶ ಮಾಡಿಕೊಡಿ, ನನಗೂ ನನ್ನ ಮಗುಂಗೆ. ಥೂ, ಇನ್ನೇನೈತ್ಲೆ ಅವಕಾಶ ಮಾಡ್ಕೊಡಕ್ಕೆ? ಮಾಡೋದೆಲ್ಲ ಮಾಡ್ಬಿಟ್ಟು ಹಳೆ ಪ್ಯೂವರ್ಸಿನ ತಗೊಬಿಟ್ಟು ಬಂದು ಅಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲನೂ ನೀರಾಗ ಹೋಮ ಮಾಡ್ಬಿಟ್ರಲ್ಲ ನೀವು. ನನಗೆ ಹೆಂಗೆ ಅನ್ನಿಸ್ತೈತಿ ಅಂದರೆ, ನಿಮಗೆ ಗೊತ್ತಾಗಬೇಕಲೇ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಅಷ್ಟು ಕಷ್ಟಪಟ್ಟು ದುಬೈನಾಗ ಕಷ್ಟಪಟ್ಟು ಯಾವ್ರಷ್ಟು ದುಡ್ದಿರೋ ದುಡ್ಡೆಲ್ಲ ಮಜಾ ಉಡಾಯಿಸ್ಬಿಟ್ರಿ ಅಲ್ವಾ ನೀವು? ಹಾಂ ಇವಾಗ ಹೇಳ್ತೀರಾ ನೀವು ನನಗೆ? ನಾನು ಏನೂ ಮಜಾ ಮಾಡಲಿಲ್ಲ ಜೀವನದಾಗೆ. ಏನೋ ನಿನ್ನ ಮದುವೆ ಆದಾಗ ಒಂದು 2-3 ವರ್ಷ ಹಂಗೆ ಹುಡುಗಾಟ ಆಡ್ಕೊಂಡು ಅವು ಥರ ಮಾಡ್ದೆ ಇಲ್ಲ ಅಂತ ಹೇಳ್ತಿಲ್ಲ. ಆಮೇಕಿಂದ ಸೀರಿಯಸ್ಸಾಗಿ ಜೀವನ ತಗೊಬಿಟ್ಟೆ. ಆದರೆ ನೀವು ನಾನು ಸೀರಿಯಸ್ಸಾಗಿ ತಗೊಂಡಾಗ ನೀವು ತಮಾಷೆ ತಗೊಬಿಟ್ಟು ಎಲ್ಲ ಹಾಳ್ಗೆಡೋಗ್ಬಿಟ್ರಿ ಅಲ್ವಾ? ಹಾಳು ಮಾಡಾಕ್ಬಿಟ್ರಿ ನೀವಂತೂ. ನನಗಂತೂ ತಲೆ ಕೆಟ್ಟು ಕ್ಯಾರೆ ಹಿಡ್ದೋಗ್ಬಿಟ್ಟೈತೆ ನನಗಂತೂ. ನಿಮ್ಮಿಂದ ನನಗೆ ಯಾವ ಸುಖನೂ ಇಲ್ಲ, ಯಾವ ನೆಮ್ಮದಿನೂ ಇಲ್ಲ. ಮೊದಲು ಇಲ್ಲಿಂದ ತೊಲಗಿ. ನನಗೆ ಅಲ್ಲಿ ಗಂಟ ನನಗಂತೂ ನೆಮ್ಮದಿ ಇರೋಕ್ಕಿಲ್ಲ. ನೋಡು, ದೂರ ಬಂದ್ಬಿಟ್ಟು ಯಾವುದೋ ಒಂದು ಹಳೆ ಮನೆ ಮಾಡ್ಕೊಂಡು ಇಲ್ಲಿ ಬಿದ್ದೀವ್ನಿ. ಇದಕ್ಕೂ ಕೊಲ್ಲಾಕಕ್ಕೆ ಬರಬೇಡಿ, ಹೋಗಿ ಸುಮ್ಕೆನೇನೆ. ಅಪ್ಪ ಇವಾಗ ನಿಮ್ಮ ಬೆಲೆ ಅರ್ಥ ಆಗೈತೆ ಕಣಪ್ಪ. ನೀವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಒಂದೊಂದು ರೂಪಾಯಿಗೂ ಅಂತ ಅರ್ಥ ಆಗೈತೆ ಕಣಪ್ಪ. ನಿನ್ನ ಜೊತೆ ನಾನು ಕೆಲಸ ಮಾಡ್ತೀನಿ ಕಣಪ್ಪ. ನಾನು ಕೆಲಸ ಮಾಡಿಬಿಟ್ಟು ನಾನು ನಿಮಗೆ ಸಹಾಯ ಮಾಡ್ತೀನಿ ಕಣಪ್ಪ. ದಯವಿಟ್ಟು ನಾನು ಅಮ್ಮ ನಿಮ್ಮ ಜೊತೆಗೆ ಇರ್ತೀವಿ ಕಣಪ್ಪ. ಬೇರೆ ಎಲ್ಲಿಗೂ ಹೋಗೋಕ್ಕಿಲ್ಲ ಕಣಪ್ಪ. ಪ್ಲೀಸ್ ಕಣಪ್ಪ, ನಿಮ್ಮ ಜೊತೆನೇ ಇರ್ತೀನಿ ಕಣಪ್ಪ. ಇದು ಒಂದು ಕಿತ್ತ ಅವಕಾಶ ಮಾಡಿಕೊಡಿಯಪ್ಪ. ಈ ನನ್ನ ಮಕ್ಕಳು ನನ್ನ ದುಡ್ಡಿಗೆ ಹೆಂಗೆ ಮೋಸ ಮಾಡಿದ್ರು, ಇವ್ರಿಗೂ ಸರಿಯಾಗಿ ಬುದ್ಧಿ ಕಲಿಸಿ ಇವ್ರಿಗೂ ಸರಿಯಾಗಿ ಮೋಸ ಮಾಡಬೇಕು. ಆವಾಗ ನನ್ನ ನೋವೇನು ಅಂತ ಗೊತ್ತಾಯ್ತದೆ. ನನ್ನ ಮಕ್ಕಳಿಗೆ ನನಗೆ ಸರಿಯಾಗಿ ನಾಮ ಹಾಕ್ಬಿಟ್ಟು ಸರಿಯಾಗಿ ಹೆಂಗೆ ಸಿಕ್ಕರೆ ಹಂಗೆ ನೆನೆಯ ಮಾಡ್ಬಿಟ್ರಲ್ವಾ? ಇನ್ನೈತೆ ಇರು, ಸರಿಯಾಗಿ ಮಾಡ್ತೀನಿ. ಇವ್ರಿಗಂತೂ ಬಿಡಕ್ಕಿಲ್ಲ. ಇವ್ರನ್ನಂತೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಓಕೆ, ನಾನು ದುಡ್ದಿರೋ ದುಡ್ಡೆಲ್ಲ ಹೋಮ ಮಾಡಿದ್ರಿ ಅಲ್ವಾ? ಮಾಡ್ತೀನಿ ಇರು ನಿಮ್ಗೂ. ನಾನು ನಿಮ್ಮನ್ನ ಜೊತೆಗೆ ಸೇರಿಸ್ಕೋಬೇಕು. ನಾನು ನಿಮ್ಮನ್ನ ಮನೆಯಾಗಿ ಮಡಿಕೋಬೇಕು. ಮಡಿಕೋತೀನಿ. ಆದರೆ ನಂದೊಂದು ಕಂಡೀಷನ್ ಐತೆ. ಯೋಳಿ ಏನು ಕಂಡೀಷನ್ ಅಂತ ಹೇಳ್ಬಿಟ್ಟು ಯೋಳಿ. ನೀವು ಹೇಳ್ದಂಗೆ ಯಾಕೆ ಹೇಳ್ತೀವಿ? ಸರಿ, ನಿಮ್ಮನ್ನ ನಾನು ನನ್ನ ಜೊತೆಯಾಗಿ ಮಡಿಕತ್ತೀನಿ. ಆದರೆ 10 ಪೈಸದ ಕೆಲಸನೂ ನಾನು ಮಾಡೋಕ್ಕಿಲ್ಲ. ನೀವೇ ಕೆಲಸ ಮಾಡಿಬಿಟ್ಟು ನೀವೇ ಅಡುಗೆ ಮಾಡ್ಬಿಟ್ಟು ಮುಂದಕ್ಕೆ ಇಕ್ಬೇಕಾಯ್ತದೆ. ಈ ವರ್ಷ ನಾನು ಮುಂದಕ್ಕೆ ಇಕ್ಕಿದ್ದಾಯ್ತು. ಇನ್ನು ಮ್ಯಾಲೆ ನೀವಿಬ್ರು ಮೂರ್ವಾದಿನಾಗ ದುಡ್ಕೊಂಡು ನಮ್ಮ ಮನೆಯಾಗಿ ಇರ್ತೀರಾ ಅಂತ ಹೇಳಿದ್ರೆ ಆವಾಗ ನೋಡಮ್ಮ, ಬೇಕಾದ್ರೆ ನಿಮ್ಮನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಬ್ಬರು ಕೂಲಿಗೆ ಹೋಯ್ತಿರೋ ನಾಲಿಗೆ ಹೋಯ್ತಿರೋ ಗೊತ್ತಿಲ್ಲ. ಅಕ್ಕಿ ಬ್ಯಾಳೆಯಿಂದ ಹಿಡಿದು ನೀವಿಬ್ಬರು ನೋಡ್ಕೊತೀನಿ ಅಂತ ಹೇಳಿದ್ರೆ ಮಾತ್ರ. ಇನ್ನು ಮ್ಯಾಲೆ ನಾನು 10 ರೂಪಾಯಿ ಕೆಲಸನೂ ಮಾಡೋಕ್ಕಿಲ್ಲ, 10 ರೂಪಾಯಿ ಕೆಲಸನೂ ಮುಟ್ಟಕ್ಕಿಲ್ಲ ನಾನು. ಗೊತ್ತಲ್ಲ ಮೊದಲೇ ನಾನು ಏನು ಅಂತ ಹೇಳ್ಬಿಟ್ಟು. ಹಿಂಗೆಲ್ಲ ಇರ್ತೀನಿ ನಾನಂತೂ. 10 ಪೈಸದ್ದು ಕೆಲಸ ಮಾಡೋಕ್ಕಿಲ್ಲ, ಏನಿಲ್ಲ ಅಂತ ಹೇಳಿದ ಮೇಲೂ ನೀವು ಇರ್ತೀನಿ ಅಂದರೆ ಇರಿ. ನನ್ನ ದುಡ್ಡಾಗೆ ಬಿಟ್ಟಿ ಕೂಳ್ ತಿನ್ಕೊಂಡು ಬಿಟ್ಟಿಯಾಗಿ ಬಿದ್ದಿರ್ಬೋದು ಅಂತ ಆಸೆ ಪಟ್ಕೊಂಡಿದ್ರೆ ಇದೆಲ್ಲ ಮರ್ತ್ಕೊಬಿಡಿ, ಸರಿನಾ? ಅಪ್ಪ ಹಂಗಾರೆ ನೀನು ಕೆಲಸ ಏನು ಮಾಡೋಕ್ಕಿಲ್ವೇನಪ್ಪ ನೀನು? ಯಾಕ್ಲಾ, ನೀನು ಗಂಡ್ಸಲ್ವೇನ್ಲ? ನೀನು ಗಂಡ್ಸಲ್ವಾ? ಗಂಡಸ್ತಾನೆ ಮುಚ್ಕೊಂಡು ದುಡಿದಲ್ಲೇ ದುಡಿ. ನೀನು ಗಂಡ್ಸ್ ಮಕ್ಕಿಷ್ಟು ಬೆಂಕಿ ಯಾಕ ದುಡಿ. ಮೈ ಬಗ್ಸ್ಬಿಟ್ಟು ಸಂದಾಗ ದುಡಿ. ಲೋಪರ್ ಅಂತ ತಗೊಬಿಟ್ಟು ಬಂದು ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ನೀನು ದುಡಿಯಲ್ವೇನಪ್ಪ? ಇಷ್ಟು ವಯಸ್ಸಾಗೈತೆ, ನಾನು ದುಡ್ಡು ಸಾಕ್ಬೇಕಿಲ್ಲ ನಿನ್ನ ಬೇವರ್ಸಿ. ನಿನಗೆಲ್ಲ ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಕಳಿಸಿದ್ದೀನಿ. ಜಮೀನು ತಕ್ಕಂತ ದುಡ್ಡು ಕಳಿಸಿದ್ದೀನಿ. ಅವತ್ತು ಮಜಾ ಮಾಡಿದಂಗೆ ಇದ್ದಿದ್ರೆ ಇವತ್ತು ಜಮೀನು ಒಳಗಡೆ ಏನಾರ ಒಂದು ಬೆಳೆ ಬೆಳ್ಕೊಂಡು ಏನಾರ ಮಾಡ್ಕೊಂಡು ನಿಮ್ದೇಗಿರ್ಬೋದಿತ್ತು. ನೀನು ತಿರ್ಪೆ ಸೋಕಿಗೆ ಸೂಟು ಬಿಟ್ಟು ಬೇರೆ ಕೇಳು. ನಾಳೆಯಿಂದ ಏನಾರ ಈ ಬಟ್ಟೆ ಹಾಕೋಬಿಟ್ಟು ಚೊಪ್ಲಿಕ್ಕೆ ಹೊರ್ದೋದಂಗೆ ಹೊಡೆದ್ಬಿಡ್ತೀನಿ. ಹೋಗಿ ಮೂರ್ವಾದಿನಾಗ ಯಾವ್ದನ್ನ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂಡು ಮೂರ್ವಾದಿನ ಕೂಲಿ ಮೇಸಕ್ಕೆ ಹೋಯ್ತೀಯೋ, ಕೂಲಿ ಮಾಡಕ್ಕೆ ಹೋಯ್ತೀಯೋ, ನಾಲಿ ಮಾಡಕ್ಕೆ ಹೋಯ್ತೀಯೋ, ಅದೆಲ್ಲ ನನಗೆ ಬೇಕಿಲ್ಲ, ಸರಿನಾ? ಹೋಯ್ತೀಯಾ? ಮರ್ಯಾದಿನಾಗ ಹೋಗಿ ದುಡ್ಕೊಂಬಿಟ್ಟು ಬರ್ಬೇಕು ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಇಲ್ಲ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನನ್ನ ಜೀವನ ನಾನು ನೋಡ್ಕೊತೀನಿ ಅಷ್ಟೇನೆ. ನನಗೋಸಿ ಕೆಲಸ ಐತೆ,
ನೀವೇ ದುಡ್ದು ಮಾಡ್ತೀನಿ ಅನ್ನಂಗಿದ್ರೆ ಬಿದ್ದಿರ್ರಿ. ಇಲ್ಲ ನಾನು ಇಲ್ಲ ನನ್ನ ಗಂಡನ ದುಡ್ಡಾಗ ತಿನ್ಕೊಂಡು ಬಿದ್ದಿರ್ಬೇಕು, ನಮ್ಮ ಅಪ್ಪನ ದುಡ್ಡಾಗ ತಿನ್ಕೊಂಡು ಮಜಾ ಮಾಡಬೇಕು ಅಂತ ಬಂದಿದೀಯಾ ಅಂತ ಆದ್ರೆ ದಯವಿಟ್ಟುನು ಇಲ್ಲಿ ಬರೋಕ್ಕೆ ಹೋಗ್ಬೇಡಿ ಇಲ್ಲಿ, ಸರಿನಾ? ಇಲ್ಲಿಂದ ಹೊಂಟೋಗ್ಬಿಡಿ ನಾನು ಬರೋ ಅಷ್ಟೊತ್ತಿಗೆ. ನನಗೆ ಹೊಸಿ ಕೆಲಸ ಐತೆ, ಮುಗಿಸ್ಕೊಂಬಿಟ್ಟು ಬರ್ತೀನಿ, ಆಮೇಲೆ ವಿಚಾರಿಸ್ಕೊತೀನಿ. ನನ್ನ ಮಕ್ಕಳ ನಿಮ್ಮ ಬುದ್ಧಿ ಕಲಿಸ್ತೀನಿ ರೀ, ಸರಿಯಾಗಿ ಕಲಿಸ್ತೀನಿ, ತಡಿಕೋಬೇಕು ಮಗನೇ ನೀನು. ಹಾಂ, ಗಂಡ್ಸ ಇವನು ಗಂಡಸು ಅಂತ ಎದ್ಬಿಟ್ನಲ್ಲ, ನಾನೇ ನನ್ನ ಮಗನ ಯಾವ ಗಂಡಸು ಅಂತ ಎತ್ನೋ ಏನೋ ತಾಲ್ ಕೆಟ್ಟಿ ಯಾರಾಡ್ಬಿಟ್ಟೈತೆ ನಂಗಂತೂ ನೋವೇ. ಗಂಡಸು ಅಂತ ಹೇಳ್ಬೇಕಿತ್ತೇನೋ ನಾನೇ ನನ್ನ ಮಗುನ. ದುಡಿಯೋಕ್ಕಾಗಲ್ವಂತೆ, ನೀನು ದುಡಿಯಲ್ವೇನಪ್ಪ ಅಂತ ಕೇಳ್ತಾನೆ. ದುಡಿರಿ ಇಬ್ರು ಕೂಲಿನಲ್ಲಿ ಮಾಡ್ಕೊಂಡು ದುಡಿರಿ, ಆಮೇಕಿಂದ ಹೇಳ್ತೀನಿ ನಿಮಗೆ. ಅವ ಅಪ್ಪನು ದುಡಿಯೋಕ್ಕಿಲ್ವಂತೆ, ಏನೂ ಇಲ್ವಂತೆ. ನಾವು ಏನವ ಮಾಡೋದು ಇವಾಗ? ಈ ಮನೆಗೆ ಇರೋದ, ಇಲ್ಲ ಅಂದರೆ ಬಿಟ್ಬಿಟ್ಟು ಅಜ್ಜಿ ಮನೆಗೆ ಸುಮ್ಮನೆ ಹಂಗೆ ಹೊಂಟೋಗ್ಬಿಡೋದೇನಮ್ಮ? ಇಲ್ಲಿ ನಾವೇ ದುಡಿದು ನಾವೇ ಮಾಡ್ಬೇಕಂತ ಈ ಕಿತ್ತನೂ ಏನು ಮಾಡೋದಮ್ಮ? ಥೂ, ನಿನ್ ಬಾಯಿಗೆ ಇಷ್ಟು ಮುಣ್ಣಾಕ ಎಂತ ಮಾತು ಅಂತ ಮಾತಾಡ್ತೀಯಲ್ಲ ನೀನು. ಎಂತ ಮಾತು ಮಾತಾಡ್ತೀಯ ನೀನು, ಹೇಳಿ ನೀನು. ನಿನ್ ಬಾಯಿಗೆ ಇಷ್ಟು ಮುಣ್ಣಾಕ ನಿಂಗೆ. ದುಡ್ದು ಏನ್ ಮಾಡ್ಬೇಕು, ಅಪ್ಪ ದುಡಿಯಲ್ಲ ಅಂತ ಹೇಳ್ತಿದ್ದೀಗಲ್ಲ, ನಿನ್ ಗಂಡ್ಸಲ್ವೆಲ್ಲ ನೀನು. ಹೋಗು, ನಿಮ್ಮ ಅಪ್ಪ ಹೇಳೋದೇನೇ ಸರಿ. ಇಷ್ಟು ದಿನ ನಾನು ನಿನ್ನ ಮಾತು ಕೇಳ್ಬಿಟ್ಟು ಆಳ್ವಾಗಿ ಹೋಗ್ಬಿಟ್ಟೆ. ಇನ್ ಮ್ಯಾಲೆ ನಾನು ಯಾರ ಮಾತು ಕೇಳೋಕ್ಕಿಲ್ಲ. ಮುಚ್ಕೊಂಡೋಗಿ ಬಟ್ಟೆ ಉದ್ರಿಸ್ಬಿಟ್ಟು ಯಾವ್ದನ ಒಂದು ಹಳೆ ಬಟ್ಟೆ ಹಾಕೊಂಬಿಟ್ಟು ಕೂಲಿ ಮಾಡ್ತೇನೆ ಹಾಲಿ ಮಾಡ್ತೇವೆ ತಂದು ಹಾಕು. ಇನ್ನೇನು ಮಾಡೋಕ್ಕಾಯ್ತದೆ, ಕೂಲಿನಲ್ಲಿ ಮಾಡ್ಲೇಬೇಕಾಯ್ತದಲ್ವಾ? ಅದು ಬಿಟ್ಬಿಟ್ಟು ನೀನು ಇಲ್ಲಿ ಅಳ್ಳಾಡ್ಸ್ಕೊಂಡು ಅಪ್ ತಂದಾಗ್ತಾನೆ ಅಂತ ಕುಂತ್ಕೊಂಡು ತಿನ್ನಕ್ಕೆ ಬಂದಿಯಲ್ಲ ನೀನು. ಮೂದೇವಿ ನನ್ನ ಮಗನೇ, ಇನ್ಯಾವ ಜೀವನ ಐತೆ ಬಾ ನಿಂದಂತೂ ಹಾಳು ಬಿದ್ದು ಹೋಗ್ಬಿಟ್ಟೈತೆ ಆಗಲೇ ನಿನ್ನ ಜೀವನ. ಇನ್ನೇನೈತೆ ಜೀವನ? ಹೆಂಡ್ತಿನೂ ಬಿಟ್ಟೋದ್ಲು, ಯಾವಳನ್ನ ಕಟ್ಕೋತೀನಿ ಅಂದ್ರೆ ಅವಳು ಕೈ ಕೊಟ್ಟೋದ್ಲು. ಇನ್ನೇನಿಲ್ಲ ಐತೆ ನಿನ್ನ ಜೀವನದಾಗ ನಿನಗೆ? ಎಂಥದ್ದು ನಯಾ ಪೈಸೆ ಏನೂ ಇಲ್ಲ. ನಾಳೆಯಿಂದ ಈ ಸೂಟು ಬುಟ್ಟು ಉದ್ರಿಸ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಾ ಇರಬೇಕು, ಬರ್ತಾ ಇರಬೇಕು ಅಷ್ಟೇನೇನಿಯ. ಈಗಲೇ ಹೇಳ್ಬಿಟ್ಟಿದ್ದೀನಿ, ಹಂಗಲ್ಲ ಕಣಮ್ಮ ಹಿಂಗಲ್ಲ ಕಣಮ್ಮ ಅಂದರೆ ಪಾರ್ಕೆ ತಗೊಬಿಡ್ತೀನಿ. ನಾನು ಹೋಯ್ತೀನಿ, ನೀನು ಹೋಗು. ನಿಮ್ಮ ಅಪ್ಪಂತಾಗ ಇದ್ಬಿಡೋಣ ಸುಮ್ಮನೆ, ಹೆಂಗೋ ನಮ್ಮನ್ನು ನೋಡ್ಕೊತಾನೆ. ಏನು ಸಾಕಲಿಲ್ಲ ಅಂದ್ರೂ ನಾವೇ ಒಂದು ಏನೋ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸರಿ ಹೇಳು, ಅದಕ್ಕೆಲ್ಲ ಯಾಕೆ ಫುಲ್ ಗರಂ ಆಯ್ತೀಯ? ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಗರಂ ಆಯ್ತೀಯಲ್ಲ ನೀನು. ಆಯಿತು ಬಿಡು, ಹೋಗಿ ಕೆಲಸ ಪಲ್ಸ ಏನಾರ ಹುಡಿಕೊಂಡು ಮಾಡ್ತೀನಿ. ಈ ಬಟ್ಟೆ ತಾನೇ ಬಿಚ್ಚಾಕ್ತೀನಿ ಬಿಡು. ಏನು ಹಿಂಗಿರೋರು ಸೂರ್ಯವಂಶ ಪಿಕ್ಚರ್ ನೋಡಿಲ್ವೇ? ಟಾಪಾಗಿ ಬಂದ್ಬಿಡ್ತಾರೆ ಕಣಮ್ಮ. ನಾನು ಹಂಗೆ ಟಾಪಾಗಿ ಬಂದ್ಬಿಡ್ತೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ನೀನು. ನಿನ್ನ ಮಗ ಅಂದರೆ ಏನಂತ ಅನ್ಕೊಂಡಿದ್ದೀಗ ನೀನು? ನೋಡಿ ಹೆಂಗೆ ಟಾಪಾಗಿ ಗೊತ್ತೀನಿ ಅಂತ ಹೇಳ್ಬಿಟ್ಟು. ಟಾಪಾಗೆ ಬತ್ತೀಯೋ ಪ್ಲಾಪಾಗೆ ಬತ್ತೀಯೋ, ಮುಚ್ಕೊಂಡು ನಿನ್ ಕಣ್ಣುಡ್ಕ ಪನ್ನುಡ್ಕ ಎಲ್ಲ ತೆಗೆದು ಹಳೆ ಬಟ್ಟೆ ಹಾಕೊಂಡು ಬಂದ್ರೆ ನನ್ನ ಮುಂದೆ ಇದ್ರೆ ಸರಿ. ಹೋಗಿ ಸುಮ್ಕೆ ತೊಳಗು. ನಿನ್ನವು ಬ್ಯಾಗು ನನ್ನವು ಬ್ಯಾಗು ಎಲ್ಲ ಅವ್ರ ಮನೆಯಿಂದ ಎತ್ಕೊಂಡು ಬಂದ್ಬಿಡು ಸಾಕು. ಅವ್ರ ಸವಸನೆ ನೀ ಬೇಡ. ಹೆಂಗ್ ಸಿಕ್ರಂಗೆ ಮಾತಾಡ್ತಾಳೆ. ಕಿತ್ತೋದಳು ಅವಳು ಸರಿ ಇಲ್ಲ ಮೊದ್ಲೇನೆ ನೀ ಅವಳು. ಈ ಪೊದ್ದು ಸೊಸೆ ಐತಲ್ಲ, ಯಪ್ಪ 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 ಮನೆ ನೋಡಿ ಫಸ್ಟ್ ಎತ್ಕೊಂಡ್ಬಿಟ್ ಬಾ. ಉಗುತ್ಬಿಟ್ಟು ಎತ್ಕೊಂಡ್ಬಿಟ್ ಬಾ. ನಿಮ್ಮ ಮನೆಗೆ ಎಡಗಲ್ ಹೆಜ್ಜೆನೆ ಇಕ್ಕಲ್ವೆಲೆ. ನಿನ್ ಪಾಡ್ ನೀನು ಬಿದ್ದಿರಿ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ ಬಾ ಹೋಗು. ಸರಿ ಕಣಮ್ಮ, ಆಯಿತು, ಹೇಳ್ಬಿಟ್ಟು ಎತ್ಕೊಬಿಟ್ಟು ಬರ್ತೀನಿ ಹೇಳು. ಯಪ್ಪ ಯಪ್ಪ ಯಪ್ಪ, ಕಷ್ಟನೋ ಸುಖನೋ ಉಪ್ಪು ಖಾರ ತಿಂತೀವ ನಮ್ಮ ಮನೆಗೆ ಇರ್ಬೇಕು ಬಿಡು. ಕಂಡೋರ್ ಮನೆಗೆ ಇದ್ಬಿಟ್ರೆ ಎಂತೆಂಥ ಮಾತುಗಳು ಕೇಳಬೇಕಾಯ್ತದೆ. ಯಪ್ಪ ಯಪ್ಪ, ಅವಳು ಬಿಟ್ಟಿಗಳು ತಿಂತೀರಾ ಅಂಥವ್ರು ಇಂಥವ್ರು ಅಂತ ಮಾತುಗಳಾಡ್ತಾಳಲ್ಲ. ಅದಕ್ಕಿಂತ ಈ ಮನೆಯಾಗೆ ನೆಮ್ಮದಿಯಾಗಿರೋದು ಎಷ್ಟೋ ವಾಸಿ. ನನ್ನ ಗಂಡನ ಜೊತೆ ನೆಮ್ಮದಿಗೆ ಇದ್ದೀನಿ ಕಣಪ್ಪ. ನನ್ನ ಮಗಂಗೆ ಮೆಟ್ಗಿಟ್ ತಗೊಂಡು ಹೊಡೆದು ಹೆಂಗೋ ಕೆಲಸ ಕಳಿಸ್ಬಿಟ್ಟು ಹೆಂಗೋ ತಂಗ ನೆಮ್ಮದಿಗೆ ನೀ ಜೀವನ ಮಾಡ್ಕೊಂಡು ನೆಮ್ಮದಿಗೆ ನೀ ಇದು ಬಿಡ್ಬೋದು ಮೇಲು.